press the bell icon on the YouTube app and never miss another update. Hello students, welcome back to the EVS class. Today, let's we study lesson number 15. Lesson number 15, communication through letters. What the lesson name, dear children? Communication through letters. So, what's the meaning of communication? Communication means paraspara samparka, matukate, communicate. Understanding? So, through letters. ಯಾವ ಥರ ನಾವು ಲೆಟರ್ ಮುಖಾಂತರ ಕಮ್ಯುನಿಕೇಟ್ ಮಾಡ್ಬೋದು ಅಂತ ಈ ಲೆಸನ್ ಇದೆ. ಸೊ ಲುಕ್ ಅಟ್ ದ ಲೆಸನ್, ಯು ಹ್ಯಾವ್ ಟು ಓಪನ್ ದ ಪೇಜ್ ನಂಬರ್ 122. 122. After reading the lesson, after we come to know this lesson, so after study this lesson, you speak by using sign, acting, etc., but not using the language. So understand the method of communication by means of letter and the activity of the post office. So after we come to know the lesson, after we read the lesson, we come to know all these things, dear children. So open the page number 122. Look at the lines, dear children. A day in summer holidays, some children had gathered in Sanjay's house to watch the cricket match on the television, his TV. It was a very exciting match. Rahul Dravid was batting, Harbhajan Singh was bowling. Dravid hit the ball crossed the boundary line. Children clapped their hands with joy. Little Sanjay saw the sign given by the umpire. So here, this is a summer holidays. Summer means ಬೇಸಿಗೆಗಾಲ. Do you know? Yes, summer holidays. ನಿಮಗೆ ಬೇಸಿಗೆ ರಜೆ ಸಿಗುತ್ತಲ್ವಾ? So like that, this is a summer holidays. So ಒಂದಿನ summer holidays ಅಲ್ಲಿ some children had gathered. Some children had gathered. Gathered means, what's the meaning of? ಸಂಗ್ರಹಿಸಿದರು. It means ಒಂದು ಕಡೆ ಕೂಡೋದು. Understanding? ಸೇರೋದು. So they gathered in the Sanjay's house. ಎಲ್ಲಿ ಎಲ್ಲರೂ ಸೇರಿದ್ರು? Could you tell me? Sanjay's house. ಎಲ್ಲಿ? Sanjay's house. ಸಂಜಯ್ ಮನೆಯಲ್ಲಿ ಸಂಜಯ್ ಫ್ರೆಂಡ್ಸು ಎಲ್ಲರೂ ಅವರ ಮನೆಯಲ್ಲಿ ಸೇರಿದ್ರು, ಬಂದರು, ಗ್ಯಾದರ್ಡ್ ಆದರು. ಓಕೆ, ಹೌಸ್ ಟು ವಾಚ್ ದ ಕ್ರಿಕೆಟ್ ಮ್ಯಾಚ್. ಯಾಕೆ ಇವರೆಲ್ಲರೂ ಸಂಜಯ್ಸ್ ಮನೆಯಲ್ಲಿ ಗ್ಯಾದರ್ ಆದ್ರು? ಸೊ ಟು ವಾಚ್ ದ ಕ್ರಿಕೆಟ್ ಮ್ಯಾಚ್. ಇವರು ಕ್ರಿಕೆಟ್ ಮ್ಯಾಚ್ ನೋಡೋಕೆ ಎಲ್ಲರೂ ಸಂಜಯ್ ಮನೆಗೆ ಬಂದಿದ್ದಾರೆ. ಇವರ ಯಾರ ಫ್ರೆಂಡು? ಸಂಜಯ್ಸ್ ಫ್ರೆಂಡ್. ಎಲ್ಲರೂ ಬಂದಿದ್ದಾರೆ. ಸೊ ಆನ್ ದಟ್ ಟೈಮ್ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಮ್ಯಾಚ್. ಸೊ ತುಂಬ ರೋಮಾಂಚನ ಇರುವಂಥ ಮ್ಯಾಚು, ತುಂಬ ಎಕ್ಸೈಟಿಂಗ್, ಕುತೂಹಲದ ಮ್ಯಾಚ್ ಇತ್ತು. ಸೊ ಆ ಒಂದು ಮ್ಯಾಚ್ ನೋಡೋಕ್ಕೆ ಸಂಜಯ್ಸ್ ಫ್ರೆಂಡು ಇವರ ಮನೆಗೆ, ಸಂಜಯ್ ಮನೆಗೆ ಎಲ್ಲರೂ ಬಂದರು, ಗ್ಯಾದರ್ಡ್ ಆದರು. ರಾಹುಲ್ ಡ್ರಾವಿಡ್ ವಾಸ್ ಬ್ಯಾಟಿಂಗ್. ಯಾರು ಬ್ಯಾಟಿಂಗ್ ಮಾಡ್ತಾ ಇದ್ರು ಮಕ್ಕಳೇ? ಎಸ್, ರಾಹುಲ್ ಡ್ರಾವಿಡ್. ರಾಹುಲ್ ಡ್ರಾವಿಡ್ ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್? ರಾಹುಲ್ ಡ್ರಾವಿಡ್ ಬ್ಯಾಟಿಂಗ್, ಹರ್ಭಜನ್ ವಾಸ್ ಬೌಲಿಂಗ್. ಸೊ ಹರ್ಭಜನ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಹರ್ಭಜನ್ ಸಿಂಗ್. So obviously children like the match too much, cricket match, right? So here also Sanjay and Sanjay's friend, they want to watch the cricket match on the television. That's why they gathered in the Sanjay's house. So and they are watching the cricket match. So here on that match, Rahul Dravid, he was a batting. He is doing batting here. Harbhajan Singh was bowling. So on that match, Dravid hit the ball. So Dravid hit the ball. ಜೋರಾಗಿ hit means ಹೊಡೆಯೋದು. ಅರ್ಥ ಆಯ್ತಾ? ಸೊ ಡ್ರಾವಿಡ್ ಬಾಲ್ ಅನ್ನು ಹೊಡೆದ್ರು. ದ ಬಾಲ್ ಕ್ರಾಸ್ ದ ಬೌಂಡ್ರಿ ಲೈನ್. ಬಾಲ್ ಆ ಬೌಂಡ್ರಿ ಲೈನಿನ ಕ್ರಾಸ್ ಆಗಿ ಬಿತ್ತು. ಅರ್ಥ ಆಯ್ತಾ? ಆನ್ ದಟ್ ಟೈಮ್ ಚಿಲ್ಡ್ರನ್ ಕ್ಲಾಪ್ಡ್ ದೇರ್ ಹ್ಯಾಂಡ್ಸ್ ವಿತ್ ಜಾಯ್. ಸೊ ಖುಷಿಯಿಂದ ಎಲ್ಲ ಫ್ರೆಂಡ್ಸು, ಎಲ್ಲ ಮಕ್ಕಳು ಕ್ಲಾಪ್ ಮಾಡಿದ್ರು, ಚಪ್ಪಾಳೆನ ಹಾಕಿದ್ರು. ಅಂಡರ್ಸ್ಟ್ಯಾಂಡಿಂಗ್?
ಸೊ ಅಲ್ಲಿ ಸಂಜೆ ಸಾದ ಸೈನ್ ಗಿವನ್ ಬೈ ದ ಅಂಪೈರ್. ಇಲ್ಲಿ ಸಂಜೆ ಏನ್ ಮಾಡ್ತಾ ಇದ್ದಾನೆ, ಅಂಪೈರು ಕೈಯನ್ನ ಎತ್ತಿರೋದನ್ನು ನೋಡಿ ಕೈ ಇಟ್ಸ್ ವಾಟ್ಸ್ ಇಂಡಿಕೇಟಿಂಗ್. ಸೊ ಅಂಪೈರ್ ಇಂಡಿಕೇಟಿಂಗ್ ಇಟ್ ಈಸ್ ಅ ಸಿಕ್ಸ್ ರನ್, ಹೌದಲ್ವಾ? ಸೊ ಹಿಂಗಿಂಗ್ ಮಾಡಿ, ನಿಮಗೆ ಗೊತ್ತಿದೆ ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ ಎಲ್ರು ನೀವು, ಹಿಂಗಿಂಗ್ ಮಾಡಿದ್ರೆ ದಟ್ ಈಸ್ 4. ಸೊ ಕೈ ಎತ್ತಿದ್ರೆ ದಟ್ ಈಸ್ 6. ಇಟ್ ಈಸ್ ಇಂಡಿಕೇಟಿಂಗ್ ದ 6 runs. ಅಂಡರ್ಸ್ಟ್ಯಾಂಡಿಂಗ್? ಸೊ ಲೈಕ್ ದಟ್. ಸೊ ಸಂಜಯ್, ಸೊ ಅಂಪೈರು ಯಾಕೆ ಕೈಯನ್ನ ಎತ್ತಿದ್ರು ಅಂತ ಸಂಜಯ್ಗೆ ಗೊತ್ತಾಗಿಲ್ಲ. ಸೊ ನೋಡ್ತಾ ಇದ್ದಾರೆ, ಸಂಜಯ್ ನೋಡ್ತಾ ಇದ್ದಾನೆ. ದ ಲಿಟ್ಲ್ ಸಂಜಯ್ ಸಾ ದ ಸೈನ್ ಗಿವನ್ ಬೈ ದ ಅಂಪೈರ್. ಸೊ ವಾಟ್ ದ ಸೈನ್ ಹಿ ಡಿಡ್, ಯಾವ ಥರ ಅವ್ರು ಸೈನ್ ಅನ್ನ ಮಾಡಿದ್ರು ಅನ್ನೋದನ್ನ ಅವರಿಗೆ ಗೊತ್ತಾಗಿಲ್ಲ. ಸೊ ದಟ್ಸ್ ವೈ ಹಿ ಈಸ್ ಆಸ್ಕಿಂಗ್ ಟು ಹಿಸ್ ಫ್ರೆಂಡ್ಸ್, ಸೊ ವಾಟ್ ದ ಸೈನ್ ದೇ ಡಿಡ್. ಸೊ ಯಾವ ಥರ ಸೈನ್ ಮಾಡಿದ್ದಾರೆ ಇವರು ಅಂತ ಇವರಿಗೆ ಗೊತ್ತಾಗಿಲ್ಲ. ಯಾಕೆ ಈ ಥರ ಆ್ಯಕ್ಷನ್ ಮಾಡಿದ್ರು, ಯಾಕೆ ಅವರನ್ನು ಕೈಯನ್ನು ಎತ್ತಿದ್ರು ಅಂತ ದಟ್ ಈಸ್ ದ ಕ್ವಶನ್ ಹಿ ಈಸ್ ಆಸ್ಕಿಂಗ್ ಟು ಹಿಸ್ ಫ್ರೆಂಡ್ಸ್. ಓಕೆ, ಸೊ ಹಿಯರ್ now look at the page number 123, dear children. So open the page number 123. So here characters are there in this lesson. Sanjay, Sunil, Uma, Lucy, Salman, sixth one, Ramesh, seventh, Karuna, Rita, okay. So these all members, they are gathered in the Sanjay's house to watch the cricket match. ಇಲ್ಲಿ ಕ್ರಿಕೆಟ್ ಮ್ಯಾಚನ್ನು ವಾಚ್ ಮಾಡೋಕ್ಕೆ ನೋಡೋಕ್ಕೋಸ್ಕರ ಈ ಎಲ್ಲ ಫ್ರೆಂಡ್ಸು ಸಂಜಯ್ ಮನೆಯಲ್ಲಿ ಗ್ಯಾದರ್ ಆಗಿದ್ರು, ಕೂಡಿದ್ರು, ಸೇರಿದ್ರು. ಅಂಡರ್ಸ್ಟ್ಯಾಂಡಿಂಗ್? ಸೊ ಇಲ್ಲಿ ಯಾಕೆ ಅವರು ಬಾಡಿ ಆ್ಯಕ್ಷನ್ ಮಾಡಿದ್ರು, ಯಾಕೆ ಅವರು ಸೈನ್ ಮಾಡಿದ್ರು ಅನ್ನೋದನ್ನ ಈಗ ಸಂಜಯ್ಗೆ ಡೌಟ್ ಇತ್ತು, ಹೌದಲ್ವಾ? ಸೊ 123 ಪೇಜ್ ನೋಡಿ. ಸಂಜಯ್, Brother Sunil, why has the umpire raised both his hand up? So ಸಂಜಯ್ ಸುನೀಲಿಗೆ ಕೇಳ್ತಾ ಇದ್ದಾನೆ. ಸೊ ಸುನೀಲ್, ಸಂಜಯ್, ಅಂಪೈರ್ ಯಾಕೆ ಅವರ ಎರಡು ಕೈಯನ್ನ ಎತ್ತಿದ್ರು ಅದು ನನಗೆ ಗೊತ್ತಾಗಿಲ್ಲ, ಹೇಳು ಅಂತ ಹಿ ಈಸ್ ಆಸ್ಕಿಂಗ್ ದ ಕ್ವಶನ್ ಟು ದ ಸುನೀಲ್. ಓಕೆ, ಅವಾಗ ಸುನೀಲ್ ಹೇಳ್ತಾನೆ, ಓಹ್, ದ ಬಾಲ್ ವಾಸ್ ಹಿಟ್ ಔಟ್ ದ ಬೌಂಡ್ರಿ ಲೈನ್. The umpire did his sign to indicate that it was a 6. So, ho anta heli. So, Sunil, he is answering, he is replied to that question, what is that? So, the ball was hit at the boundary line. So, boundary line ಇದೆ ಅಲ್ವಾ, ಆ ಲೈನ್ ಇಂದ ಹೊರಗೆ ಹೋಗಿ ಬಿದ್ದಿದೆ ಬಾಲು. ಅದಕ್ಕೋಸ್ಕರ ದ ಅಂಪೈರ್ ಡಿಡ್ ದ ಸೈನ್, ಅಂಪೈರ್ ಸೈನ್ ಮಾಡಿದ್ದಾರೆ, ಬಾಡಿ ಆಕ್ಷನ್ ಅನ್ನ ಮಾಡಿದ್ದಾರೆ. ದಟ್ ಈಸ್ ಇಂಡಿಕೇಟಿಂಗ್. ಅದು ಇಂಡಿಕೇಟ್ ಏನ್ ಸೂಚಿಸುತ್ತೆ, ಏನ್ ಹೇಳುತ್ತೆ ಅಂದ್ರೆ ಇಟ್ ವಾಸ್ ಅ 6, ಅದು 6 ರನ್ ಅಂತ ಹೇಳುತ್ತೆ. ಅಂಡರ್ಸ್ಟ್ಯಾಂಡಿಂಗ್? ಸೊ ಸಂಜಯ್, ಹಿ ಕುಡ್ ಹ್ಯಾವ್ ಸೆಡ್ ಬೈ ಯೂಸಿಂಗ್ ವರ್ಡ್ಸ್. ಸೊ ಸಂಜಯ್ ಹೇಳ್ತಾನೆ ಮತ್ತೆ, ಸೊ ಅವರು ಮಾತಲ್ಲೇ ಹೇಳ್ಬೋದಿತ್ತಲ್ವಾ ಅಂತ ಹೇಳಿದಾಗ ಉಮಾ ಹೇಳ್ತಾಳೆ, ಉಮಾ ಆನ್ಸರ್ ಮಾಡ್ತಾಳೆ, ನಥಿಂಗ್ ಕ್ಯಾನ್ ಬಿ ಹಿಯರ್ಡ್ ಬೈ ಸಚ್ ಅ ಬಿಗ್ ಅಂಡ್ ನಾಯ್ಸಿ ಗ್ರೌಂಡ್. ಇಟ್ ಈಸ್ ಈಸಿ ಟು ಶೋ ಬೈ ಸೈನ್, ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಥಿಂಗ್ ಕ್ಯಾನ್ ಬಿ ಹರ್ಡ್. ಸೊ ನಥಿಂಗ್ ಕ್ಯಾನ್ ಬಿ ಹರ್ಡ್ ಇನ್ ಸಚ್ ಎ ಬಿಗ್ ನಾಯ್ಸಿ ಗ್ರೌಂಡ್. ಅಂತ ಒಂದು ದೊಡ್ಡ ಒಂದು ಗ್ರೌಂಡಲ್ಲಿ, ಬಿಗ್
ಸೊ ಅಲ್ಲಿ ಸೊ ಆಬ್ವಿಯಸ್ಲಿ ಕ್ರಿಕೆಟ್ ಮ್ಯಾಚ್ ನಡಿಬೇಕಾದ್ರೆ ತುಂಬ ಜನ ಸೇರಿರ್ತಾರೆ ಹೌದಲ್ವಾ. ಸೊ ಬಿಕಾಸ್ ದೇ ವಾಂಟ್ ಟು ವಾಚ್ ದ ಕ್ರಿಕೆಟ್ ಮ್ಯಾಚ್, ದಟ್ಸ್ ವೈ ಅಂಥ ಒಂದು ದೊಡ್ಡ ಗ್ರೌಂಡಲ್ಲಿ, ಅಂಥ ಒಂದು ದೊಡ್ಡ ಪ್ಲೇಸಲ್ಲಿ, ಅಂಥ ಬಿಗ್ ಪ್ಲೇಸಲ್ಲಿ ಸೊ ಯಾರೋ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ಹೇಳಿದರೆ ಯಾರಿಗೂ ಸಹ ಕೇಳಲ್ಲ. ವಿ ಕಾನ್ ಹಿಯರ್ ಪ್ರಾಪರ್ಲಿ ವಾಟ್ ದಟ್ ಮ್ಯಾನ್ ಈಸ್ ಸೇಯಿಂಗ್ ಟು ಅಸ್, ಇಟ್ಸ್ ಟೆಲ್ಲಿಂಗ್ ಟು ಅಸ್, ದಟ್ಸ್ ವೈ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಇಟ್ ಈಸ್ ಈಸಿ ಟು ಸೈನ್. ಸೊ ಆ್ಯಕ್ಷನ್ ಮಾಡಿ ತೋರಿಸಿದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಈಸ್ ಟೆಲ್ಲಿಂಗ್, ವಾಟ್ ಹಿ ಈಸ್ ಇಂಡಿಕೇಟಿಂಗ್ ಟು ಅಸ್. ಸಿ ಹಿ ಕುಡ್ ದ ಥಿಂಗ್ ಕ್ಯಾನ್ ಬಿ ಹರ್ಡ್ ಇನ್ ಸಚ್ ಎ ಬಿಗ್ ಆ್ಯಂಡ್ ನಾಯ್ಸಿ. ಅಂಥ ಒಂದು ದೊಡ್ಡ ಗ್ರೌಂಡಲ್ಲಿ, ಅಂಥ ಒಂದು ನಾಯ್ಸಿ ಪ್ಲೇಸಲ್ಲಿ, ಅಂತಹ ಜನ ಸೇರುವಂಥ ಪ್ಲೇಸಲ್ಲಿ ನಾವು ಎಷ್ಟು ಹೇಳಿದ್ರು, ಎಷ್ಟು ಕಿರ್ಚಾಡಿದ್ರು ಯಾರಿಗೂ ಸಹ ಕೇಳಲ್ಲ ಅಂತ ಉಮಾ ಎಕ್ಸ್ಪ್ಲೇನ್ ಮಾಡ್ತಾ, ಇಟ್ ಈಸ್ ಅ ವೆರಿ ಈಸಿ ಟು ಶೋ ಬೈ ಸೈನ್. ಸೊ ನಾವು ಸೈನ್ ಮಾಡಿ ಬಾಡಿ ಆ್ಯಕ್ಷನನ್ನು ಮಾಡಿ ನಾವು ಹೇಳಿದರೆ ಅವರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತೆ. ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನಾವು ಈ ಥರ 0 ಮಾಡಿ ಹೇಳಿದರೆ ಎಲ್ಲರಿಗೂ ಸಹ ಅರ್ಥ ಆಗುತ್ತೆ ಅಂತ ಉಮಾ ಹೇಳ್ತಾ ಇದ್ದಾಳೆ. ಲೂಸಿ, ಯೆಸ್ಟರ್ಡೇ ವಿ ವೆಂಟ್ ಟು ಎ ಹೋಟೆಲ್ ಫಾರ್ ಡಿನ್ನರ್. ಆವಾಗ ಲೂಸಿ ಮಾತಾಡ್ತಾ ಇದ್ದಾಳೆ, ಸೊ ನಾನು ಯೆಸ್ಟರ್ಡೇ ಹೋಟ್ಲಿಗೆ ಹೋದಾಗ ಐ ಸಾ ಪೀಪಲ್ ಯೂಸಿಂಗ್ ಸೈನ್ ಫಾರ್ ಆಸ್ಕಿಂಗ್ ಚಪಾತಿ, ರೈಸ್, ಎಕ್ಸೆಟ್ರಾ. ಇಟ್ ವಾಸ್ ಇಂಟ್ರೆಸ್ಟಿಂಗ್ ಟು ವಾಚ್. ಸೊ yesterday I went to hotel, and that time I saw people. ಸೊ ಅಲ್ಲಿ ಜನಗಳು ಏನು ಮಾಡ್ತಾ ಇದ್ರು ಗೊತ್ತಾ, ಯೂಸಿಂಗ್ ಸೈನ್. ಅವರು ಸೈನನ್ನು ಮಾಡಿ ಆ್ಯಕ್ಷನನ್ನು ಮಾಡಿ ತೋರಿಸ್ತಾ ಇದ್ರು. ಆಸ್ಕಿಂಗ್ ದ ಚಪಾತಿ ತಗೊಂಬ ಅಂತ ಈ ಥರ ತೋರಿಸೋದು, ರೈಸ್ ತಗೊಂಬ ಅಂತ ತೋರಿಸೋದು. ಇಟ್ ವಾಸ್ ಇಂಟ್ರೆಸ್ಟಿಂಗ್ ಟು ಅದೆಲ್ಲ ನೋಡಿದರೆ. ಸೊ ಫಾರ್ ಡ್ರಿಂಕ್ ವಾಟರ್ ವಿ ಯೂಸ್ ಟು ಸೇ ಲೈಕ್ ದಿಸ್, come here means we used to call like this, understanding. Keep quiet means we used to say tell like this. So like this we used to do a sign means it is good, and it is a very easy where there will be two crowd ಇರುವಂಥ ಪ್ಲೇಸಲ್ಲಿ. ಸೊ ನಾವು ಬೇರೆ ಪರ್ಸನಿಂದ ತುಂಬ ದೂರ ಇದ್ದೀವಿ, ತುಂಬ ದೂರ ಇರುವಂಥ ಪರ್ಸನಿಗೆ ನಾವು ಏನೋ ಒಂದು ಹೇಳಬೇಕಪ್ಪ, ಮೆಸೇಜ್ ಪಾಸ್ ಮಾಡಬೇಕು. ಸೊ ಅಂತಹ ಟೈಮಲ್ಲಿ ಸೈನನ್ನು ಯೂಸ್ ಮಾಡ್ಬೋದು ನಾವು, ಅಂಡರ್ಸ್ಟ್ಯಾಂಡಿಂಗ್. ಸೊ ಹಿಯರ್ ಸೊ ಚಪಾತಿ, ರೈಸ್, ಎಕ್ಸೆಟ್ರಾ, ಇಟ್ ವಾಸ್ ಇಂಟ್ರೆಸ್ಟಿಂಗ್ ಟು ವಾಚ್. ಸೊ ಲೂಸಿ ಹೇಳ್ತಾರೆ, ಸೊ ನಾನು ಹೋಟ್ಲಿಗೆ ಹೋದಾಗ ಆ್ಯಕ್ಷನ್ ಮಾಡಿ ಸೈನ್ ಮಾಡಿ ತೋರಿಸ್ತಾ ಇದ್ರು, ಅದೆಲ್ಲ ನೋಡಿ ನನಗೆ ತುಂಬ ಸಂತೋಷ ಆಯಿತು, ಇಂಟ್ರೆಸ್ಟಿಂಗ್ ಇತ್ತು, ತುಂಬ ಚೆನ್ನಾಗಿತ್ತು ಅದೆಲ್ಲ ನೋಡೋಕ್ಕೆ ಅಂತ ಲೂಸಿ ಹೇಳ್ತಾಳೆ. ಆವಾಗ ಸಲ್ಮಾನ್, yes, signs are very useful in places where the languages is not known, where it is very noisy and where the people are far away. ಸೊ ಅವಾಗ ಸಲ್ಮಾನ್ ಹೇಳ್ತಾನೆ, ಸೊ ಸೈನ್ ಮಾಡೋದು, ಸೊ ಬಾಡಿ ಆ್ಯಕ್ಷನನ್ನು ಮಾಡೋದು, ಸೊ ಅದೆಲ್ಲ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಸೊ ಎಂತಹ ಪ್ಲೇಸಲ್ಲಿ ಇದೆಲ್ಲ ಹೆಲ್ಪ್ ಆಗುತ್ತೆ ಗೊತ್ತಾ ಅಂತ ಸಲ್ಮಾನ್ ಹೇಳ್ತಾ ಇದ್ದಾನೆ. ಯಾವ್ಯಾವ ಪ್ಲೇಸಲ್ಲಿ ಹೆಲ್ಪ್ ಆಗುತ್ತೆ ಇದು? ಸೊ ನಮ್ಮ ಲ್ಯಾಂಗ್ವೇಜ್ ಬೇರೆಯವ್ರಿಗೆ ಗೊತ್ತಿರಲ್ಲಪ್ಪ, ಆವಾಗ ನಾವು ಆ್ಯಕ್ಷನ್ ಮಾಡಿ ತೋರಿಸ್ಬೇಕು ಅವರಿಗೆ, ಹೌದಲ್ವಾ. ಆ್ಯಂಡ್ ಇಟ್ ವಾಸ್ ನಾಯ್ಸಿ, ತುಂಬ ದೊಡ್ಡ ಗ್ರೌಂಡಲ್ಲಿ ಹೋಗಿರ್ತೀವಿ ಅಥವಾ ನಾಯ್ಸಿ ಪ್ಲೇಸಲ್ಲಿ ತುಂಬ ಜನ ಸೇರುವಂಥ ಪ್ಲೇಸಲ್ಲಿ ಹೋಗ್ತೀವಿ, ಅಂಥ ಪ್ಲೇಸಲ್ಲೂ ನಾವು ಸೈನ್ ಇಟ್ ಈಸ್ ಹೆಲ್ಪ್ಫುಲ್ ಟು ಅಸ್. ವೇರ್ ದ ಪೀಪಲ್ ಆರ್ ಫಾರ್ ಅವೇ. ಸೊ ಜನ ನಮ್ಮಿಂದ ತುಂಬ ದೂರ ಇದ್ದಾರೆ, ತುಂಬ ದೂರ ಇರೋಂಥ ಪ್ಲೇಸಿಗೆ ಪರ್ಸನಿಗೆ ನಾವು ಏನೋ ಹೇಳಬೇಕಂತ ಇದ್ದೀವಿ, ಅಂಡರ್ಸ್ಟ್ಯಾಂಡಿಂಗ್. So on that time it is very helpful to us, these signs are very helpful to us, understanding. So here if we will go to out of state, other state or may other district or may other country, we don't know their knowledge, so that's why we can use the sign there. So it is very helpful to us, right? So here activities given to you, dear children, 123, page number 123. Converse with your friends by using sign without seeking. Try to convey these activities by using sign: calling, writing, singing, eating, drinking, asking to bring things, want or don't want, up and down, here and there, drinking, etc. ಸೊ ನೀವು ಇದೆಲ್ಲ ಆ್ಯಕ್ಟಿವಿಟಿನ ನೀವು ಮನೆಯಲ್ಲಿ ಒನ್ ಟೈಮ್ ಟ್ರೈ ಮಾಡಿ ಮಕ್ಕಳೇ. ಸೊ ಏನಾದ್ರು ಕೇಳೋ ಹಾಗಿದ್ದರೆ ಅಥವಾ ಡ್ರಿಂಕಿಂಗ್ ವಾಟರ್ ಕೇಳಬೇಕಂದ್ರೆ, ಈಟಿಂಗ್, ಸಿಂಗಿಂಗ್, ವಾಟ್ ಎವರ್ ಇಟ್ ವಿಲ್ ಬಿ, ಯು ಹ್ಯಾವ್ ಟು ಯೂಸ್ ದ ಸೈನ್. ಸೊ ನೀವು ಬರೀ ಆ್ಯಕ್ಷನ್ ಮಾಡಿ ತೋರಿಸ್ಬೇಕಲ್ಲಿ, ಹೌದಾ.
You use the sign and let your friend say the meaning of these signs. ಸೊ ಇಲ್ಲಿ ನೀವು ಆ ಸೈನನ್ನು ಮಾಡಿ, ಆ್ಯಕ್ಷನನ್ನು ಮಾಡಿ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಸಿಬ್ಲಿಂಗ್, ನಿಮ್ಮ ಬ್ರದರ್ ಆರ್ ಮೈ ಸಿಸ್ಟರ್, ನಿಮ್ಮ ಪೇರೆಂಟ್ಸ್ ಯಾರಾಗಿರ್ಬೋದು, ನೀವು ಏನು ಮಾಡಿದ್ದೀರಾ ಅಂತ ನಿಮಗೆ ಹೇಳಬೇಕು. ಸೊ ಜಸ್ಟ್ ಯು ಟ್ರೈ ದಿಸ್ ಒನ್. ಹ್ಯಾವ್ ಯು ವಾಚ್ಡ್ ಎ ಕ್ರಿಕೆಟ್ ಮ್ಯಾಚ್ ಆರ್ ಅ ಫುಟ್ಬಾಲ್ ಮ್ಯಾಚ್? ಇಂಟ್ರೊಡ್ಯೂಸ್ ಟು ಸೈನ್ ಟು ಯುವರ್ ಫ್ರೆಂಡ್ಸ್ ವಿಚ್ ಆರ್ ಯೂಸ್ಡ್ ಇನ್ ದೀಸ್ ಮ್ಯಾಚಸ್. ಸೊ ಕ್ರಿಕೆಟ್ ಮ್ಯಾಚ್ ಅಥವಾ ಫುಟ್ಬಾಲ್ ಮ್ಯಾಚ್ ನೋಡಿದರೆ ಯಾವುದಾರ ಎರಡು 2 ಥಿಂಗ್ಸನ್ನು ಸೈನನ್ನು ಮಾಡಿ ನೀವು ತೋರಿಸ್ರಿ ನಿಮ್ಮ ಫ್ರೆಂಡ್ಸಿಗೆ. ಫಾರ್ ಎಕ್ಸಾಂಪಲ್, ಇನ್ ಕ್ರಿಕೆಟ್, ಇಫ್ ಒನ್ ಹ್ಯಾಂಡ್ ವಿತ್ ದ ಇಂಡಿಕೇಟ್ಸ್ ಎ ಫಿಂಗರ್ ಪಾಯಿಂಟಿಂಗ್ ಅಪ್ ಮೀನ್ಸ್ ಔಟ್. ಸೊ ಹಿಂಗೆ ಮಾಡ್ತಾರೆ ಅಂಪೈರು, ಅದು ಔಟ್ ಅಂತ. ಸೊ ಹಿಂಗೆ ಮಾಡ್ತಾರೆ, ದಟ್ ಈಸ್ 4. ಸೊ 2 ಕೈ ಮೇಲೆ ಎತ್ತಾಗ ದಟ್ ಈಸ್ 6. ಹೌದಲ್ವಾ? ಸೊ ಅದೇ ಥರ ನೀವು ಬೇರೆದು ಇನ್ನೂ ಇಂಡಿಕೇಟ್ ಮಾಡಿ ತೋರಿಸ್ರಿ ನಿಮ್ಮ ಫ್ರೆಂಡ್ಸಿಗೆ. ಸೊ ಅಥವಾ ನಿಮ್ಮ ಸಿಸ್ಟರ್ಸಿಗೆ ಅಥವಾ ಬ್ರದರ್ಸಿಗೆ, ಸಿಬ್ಲಿಂಗ್ಸಿಗೆ, ದೇ ಕ್ಯಾನ್ ಐಡೆಂಟಿಫೈ ವಾಟ್ ಯು ಇಂಡಿಕೇಟಿಂಗ್. ಓಕೆ, ಪೇಜ್ ನಂಬರ್ 124. Look at the page number 124, dear children. Sign and enjoy. So no language, no place, no the sign. ಸೊ ನಾವು ಲ್ಯಾಂಗ್ವೇಜ್ ಗೊತ್ತಿಲ್ಲಿರುವಂಥ ಪ್ಲೇಸಲ್ಲಿ ಸೈನ್ ಯೂಸ್ ಮಾಡ್ಬೋದು. ಪ್ಲೇಸ್, ನೋ ಪ್ಲೇಸ್, ಇಟ್ ಮೀನ್ಸ್ ಅದೇ ಇಂಟೀರಿಯರ್ ಪ್ಲೇಸ್ ಅಥವಾ ಅನ್ನೋನ್ ಪ್ಲೇಸಿಗೆ ಹೋದಾಗ ವಿ ಕ್ಯಾನ್ ಯೂಸ್ ದ ಸೈನ್. ದೇರ್ ಮೇ ಬಿ ಇನ್ ಡಿಸ್ಟೆನ್ಸ್ ಆರ್ ನಾಯ್ಸ್, ಯೂಸ್ ದ ಸೈನ್. ಸೊ ನಾವು ಡಿಸ್ಟೆನ್ಸಲ್ಲಿ ಇದ್ದೀವಿ ಬೇರೆಯವರಿಂದ, ನಾವು ಹೇಳೋಕ್ಕಾಗ್ತಾ ಇಲ್ಲ, ಅವರಿಗೆ ಕಿರ್ಚಾಡಿ ಹೇಳೋಕ್ಕಾಗಲ್ಲ, ಅಂತಹ ಪ್ಲೇಸಲ್ಲಿ ಇದ್ದಾಗ ವಿ ಯೂಸ್ ಟು ಕಾಲ್ ಸೈನ್ಸ್. ಕ್ಲಿಯರ್ ಆಯ್ತಾ? ಸೊ ಲೈಕ್ ದಟ್. ಈಗ ರಮೇಶ್ ಏನು ಹೇಳ್ತದೆ ನೋಡೋಣ. ಓಕೆ, ರಮೇಶ್, ಓಹ್ ವಾಟ್ ವಂಡರ್ಫುಲ್ ಸೆಂಚುರಿ ಬೈ ಡ್ರಾವಿಡ್. ಸೊ ಡ್ರಾವಿಡ್ ಸೆಂಚುರಿನ ಹೊಡೆದಿದ್ದಾರಂತೆ. ಸೆಂಚುರಿ ಮೀನ್ಸ್ 100 ರನ್ಸ್. ಹೌದಲ್ವಾ? 100 ರನ್ಸಿಗೆ ಸೆಂಚುರಿ. ಹಾಫ್ ಸೆಂಚುರಿ ಮೀನ್ಸ್ 50 ರನ್ಸ್. ಹೌದಲ್ವಾ? 50 ರನ್ಸ್ ಕ್ರಾಸ್ ಆದರೆ, 50 ರನ್ನಿಗೆ ರೀಚ್ ಆದರೆ ಹಾಫ್ ಸೆಂಚುರಿ ಅಂತೀವಿ. 100 ರನ್ನಿಗೆ 100, ಇಟ್ ಮೀನ್ಸ್ ಸೆಂಚುರಿ ಅಂತೀವಿ. ಹೌದಾ? ಡ್ರಾವಿಡು ಇಲ್ಲಿ ಸೆಂಚುರಿ ಹೊಡೆದ್ರು, ಅದಕ್ಕೆ ಇಟ್ ಈಸ್ ಎ ವಾಟ್ ಎ ವಂಡರ್ಫುಲ್ ಸೆಂಚುರಿ ಬೈ ಡ್ರಾವಿಡ್ ಅಂತ. ಕರುಣ, ಐ ಲೈಕ್ ಡ್ರಾವಿಡ್ ವೆರಿ ಮಚ್. ಸೊ ಐ ಲೈಕ್ ಡ್ರಾವಿಡ್. ಸೊ ಕರುಣ ಹೇಳ್ತಾನೆ, ನಾನು ಡ್ರಾವಿಡಿಗೆ ತುಂಬ ಇಷ್ಟಪಡ್ತೀನಿ. ಡ್ರಾವಿಡ್, ಐ ಲೈಕ್ ಡ್ರಾವಿಡ್ ವೆರಿ ಮಚ್ ಅಂತ ಹೇಳ್ತಾನೆ. ನಾನು ಡ್ರಾವಿಡಿಗೆ ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಸುನೀಲ್, ಐ ಟು ಲೈಕ್ ಡ್ರಾವಿಡ್, ಲೆಟ್ ಅಸ್ ರೈಟ್ ಅ ಲೆಟರ್ ಟು ಕಂಗ್ರ್ಯಾಚುಲೇಟ್ ಹಿಮ್ ಆನ್ ಹಿಟ್ಟಿಂಗ್ ದ ಸೆಂಚುರಿ. ಸೊ ಅವಾಗ ಸುನೀಲ್ ಹೇಳ್ತಾನೆ, ಸೊ ನಾನು ಡ್ರಾವಿಡಿಗೆ ತುಂಬ ಇಷ್ಟಪಡ್ತೀನಿ, ಡ್ರಾವಿಡ್ ಅವರು ಸೆಂಚುರಿ ಹೊಡೆದಿದ್ದಾರೆ ಅನ್ನೋದಕ್ಕೆ ಅವರಿಗೆ ಕಂಗ್ರ್ಯಾಚುಲೇಷನ್ ಮಾಡೋಣ, ಅಭಿನಂದನೆ ಮಾಡೋಣ ಅಂತ, ಒಂದು ಅಭಿನಂದನೆ ಮಾಡೋಣ ನಡಿ, ಕಂಗ್ರ್ಯಾಚುಲೇಷನ್ಸ್ ಮಾಡೋಣ ನಡಿ ಅಂತ ಹೇಳಿದಾಗ, ಕಂಗ್ರ್ಯಾಚುಲೇಟ್ ಹಿಮ್ ಹಿಟ್ಟಿಂಗ್ ದ ಸೆಂಚುರಿ. ಸೊ ಲೆಟ್ಸ್ ರೈಟ್ ಅ ಲೆಟರ್. ಸೊ ನಡಿ ನಾವು ಒಂದು ಲೆಟರನ್ನು ಬರೆಯೋಣ. ಪತ್ರ, ಲೆಟರ್ ಮೀನ್ಸ್ ಒಂದು ಪತ್ರನ ಬರೆಯೋಣ ಡ್ರಾವಿಡಿಗೆ, ಸೆಂಚುರಿ ಹಿಟ್ ಮಾಡಿದ್ದಕ್ಕೆ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳೋಣ ಪತ್ರದಲ್ಲಿ ಅಂತ ಇಲ್ಲಿ ಸುನೀಲ್ ಹೇಳ್ತಾ ಇದ್ದಾನೆ. ಎಲ್ಲರೂ, ಈ ಎಲ್ಲ ಮಕ್ಕಳು ಹೇಳ್ತಾರೆ, ಎಸ್ ಇಟ್ ಈಸ್ ಗುಡ್ ಐಡಿಯಾ. ಸೊ ಆಲ್ ಚಿಲ್ಡ್ರನ್ ಆರ್ ಟೆಲ್ಲಿಂಗ್ ಹಿಯರ್, ಇಟ್ ಈಸ್ ವೆರಿ ಗುಡ್ ಐಡಿಯಾ, ಲೆಟ್ಸ್ ವಿ write the letter to the Dravid. Karuna, I will write the letter, tell me what is to be written. So ಅವಾಗ ಕರುಣ ಹೇಳ್ತಾನೆ, ಸೊ ನಾನು ಪತ್ರ ಬರಿತೀನಿ, ಐ ವಿಲ್ ರೈಟ್ ದ ಲೆಟರ್, ನಾನು ಪತ್ರ ಬರಿತೀನಿ, ಏನು ಬರಿಬೇಕು ಅದರಲ್ಲಿ ಹೇಳಿ ಅಂತ. ಹಿ ಈಸ್ ಆಸ್ಕಿಂಗ್ ದ ಕ್ವಶನ್ ಟು ಎವ್ರಿನ್. ವಾಟ್ ಐ ವಿಲ್ ಬಿ ರೈಟ್ ದಿಸ್ ಲೆಟರ್, ಟೆಲ್ ಮಿ ವಾಟ್ ಈಸ್ ಟು ಬಿ ರಿಟನ್. ಸೊ ಏನು ಬರೆಯೋಣ ಹೇಳಿ. ಉಮಾ. ಸೊ ನಾ ಉಮಾ ಇಸ್ ರಿಪ್ಲೈಯಿಂಗ್ ಯೋರ್. ಉಮಾ, ಎಸ್ ವೆಲ್ ಯುವರ್ ಹ್ಯಾಂಡ್ ರೈಟಿಂಗ್ ಇಸ್ ಗುಡ್. ಹೌದು, ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಪತ್ರನ ಸ್ಟಾರ್ಟ್ ಮಾಡು. ಕರುಣ, ಫ್ರೆಂಡ್ಸ್, ಡಸ್ ಎನಿ ಒನ್ ಹ್ಯಾವ್ ಅ ಪೋಸ್ಟ್ ಕಾರ್ಡ್. ಸೊ ಫ್ರೆಂಡ್ಸ್ಗೆ ಕೇಳ್ತಾ ಇದ್ದಾನೆ ಕರುಣ, ಯಾರ ಹತ್ರನಾದರೂ ಪೋಸ್ಟ್ ಕಾರ್ಡ್ ಇದೆನಾ? ಇಟ್ ಮೀನ್ಸ್ ಪತ್ರ ಬರಿಬೇಕಲ್ವಾ, ಕಾರ್ಡಲ್ಲಿ. ಸೊ ಯಾರ ಹತ್ರನಾದರೂ ಕಾರ್ಡ್ ಇದೆನಾ ಅಂತ ಕೇಳಿದಾಗ ರೀತಾ. ಸೊ ರೀತಾ ರಿಪ್ಲೈ ಮಾಡ್ತಾಳೆ. So she is replying here, yes I have, it is at home. Yes I have, ನನ್ನ ಹತ್ರ ಇದೆ, ನನ್ನ ಮನೆಯಲ್ಲಿದೆ. I will bring it now. ತಡೀರಿ, ಈಗಲೇ ತರ್ತೀನಿ. now means ಈಗ ತಗೊಂಬರ್ತೀನಿ, ಈಗ. I will bring now, ತಗೊಂಬರ್ತೀನಿ ಈಗ. Let us write the letter during lunch break.
ಸೊ ಲಂಚ್ ಬ್ರೇಕಲ್ಲಿ ಲೆಟರನ್ನು ಬರೆಯನಂತೆ ಅಂತ ಲಂಚ್ ಟೈಮ್ ಬ್ರೇಕ್ ಫಾರ್ ಕ್ರಿಕೆಟ್. ಸೊ ಅವಾಗ ಕ್ರಿಕೆಟ್ ಅವರಿಗೆ ಲಂಚ್ ಬ್ರೇಕ್ ಆಗುತ್ತೆ. ಅವಾಗ ಸುನೀಲ್ ಕರುಣ ಸ್ಟಾರ್ಟ್ ರೈಟಿಂಗ್ ದ ಲೆಟರ್, ಐ ವಿಲ್ ಟೆಲ್ ವಾಟ್ ಟು ರೈಟ್. ಸೊ ನಡಿ ಸುನೀಲ್ ಹೇಳ್ತಾನೆ ನಡಿ ಶುರು ಮಾಡೋಣ, ಪತ್ರ ಬರೆಯೋದು ಸ್ಟಾರ್ಟ್ ಮಾಡೋಣ, ಏನು ಪತ್ರದಲ್ಲಿ ಬರಿಬೇಕು ಅಂತ ನಾನು ಹೇಳ್ತೀನಿ ಅಂತ ಸುನೀಲ್ ಹೇಳ್ತದೆ. ಯಾರಿಗೆ? ಕರುಣಗೆ. ಕರುಣ ಪತ್ರ ಬರೀತಾರೆ ಇಲ್ಲಿ. ಇಸ್ ಇಟ್ ಕ್ಲಿಯರ್? ಓಕೆ, ಎಸ್ ಪ್ಲೇಸ್. ಸೊ ಲೆಟರ್ ಶುಡ್ ಬಿ ಲೈಕ್ ದಿಸ್ ಡಿಯರ್ ಚಿಲ್ಡ್ರನ್. ಸೊ ಇಲ್ಲಿ ನೋಡಿ ಪೇಜ್ ನಂಬರ್ 124 ಪ್ಲೇಸ್. ಯಾವ ಪ್ಲೇಸು? ನೀವು ಯಾವ ಪ್ಲೇಸಲ್ಲಿ ಇದ್ದೀರಾ ಆ ಪ್ಲೇಸು, ಡೇಟು. ಸೊ ಯಾವ ಡೇಟಿಗೆ ಪತ್ರ ಬರೀತಿದ್ದೀರಾ ಆ ಡೇಟ್ ಬರಿಬೇಕು. ಡಿಯರ್ ಬ್ರದರ್ ರಾಹುಲ್ ದ್ರಾವಿಡ್, ಡಿಯರ್ ಬ್ರದರ್ ರಾಹುಲ್ ದ್ರಾವಿಡ್. ಸೊ ಇಲ್ಲಿ ಬ್ರದರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಡಿಯರ್ ಬ್ರದರ್ ರಾಹುಲ್ ದ್ರಾವಿಡ್ಗೆ ಪತ್ರ ಬರೀತಾ ಇರೋದು. ಸೊ ವಿ ಆರ್ ಸ್ಟಡಿಂಗ್ ಇನ್ ಕ್ಲಾಸ್ 3rd. ಸೊ ನಾವು ಕ್ಲಾಸ್ 3rd ಅಲ್ಲಿ ಇದ್ದೀವಿ. ಅಂಡರ್ಸ್ಟ್ಯಾಂಡಿಂಗ್? ಸೊ ವಿ ಆರ್ ಲೈಕ್ ಯು. ಸೊ ನಾವೆಲ್ಲರೂ ನಿಮಗೆ ಇಷ್ಟಪಡ್ತೀವಿ. ಸೊ ಬ್ಯಾಟಿಂಗ್ ಈಸ್ ವಂಡರ್ಫುಲ್. ನಿಮ್ಮ ಬ್ಯಾಟಿಂಗು ತುಂಬ ವಂಡರ್ಫುಲ್ ಇದೆ, ತುಂಬ ಚೆನ್ನಾಗಿದೆ. ಇಟ್ ಈಸ್ ಅ ಗ್ರೇಟ್ ಪ್ಲೆಜರ್ ಟು ಕಂಗ್ರ್ಯಾಚುಲೇಟ್ ಯು ಆನ್ ಹಿಟ್ಟಿಂಗ್ ದ ಸೆಂಚುರಿ. ಸೊ ನಾವು ನಿಮಗೆ ಅಭಿನಂದನೆ ಮಾಡ್ತಾ ಇದ್ದೀವಿ, ಕಂಗ್ರ್ಯಾಚುಲೇಷನ್ಸ್ ಮಾಡ್ತಾ ಇದ್ದೀವಿ. ಯಾಕೆ? ನೀವು ಸೆಂಚುರಿನ ಹೊಡೆದಿದ್ದಕ್ಕೆ, 100 ರನ್ಸ್ ಹೊಡೆದಿದ್ದಕ್ಕೆ ನಾವು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಮಾಡ್ತಾ ಇದ್ದೀವಿ. ಯು ಆರ್ ಲವ್ವಿಂಗ್. ನಿಮ್ಮ ಪ್ರೀತಿಯ ಸ್ಟೂಡೆಂಟ್ಸ್ ಹೆಸರು ಇಲ್ಲಿದೆ. ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 3rd ಅವ್ರು ಯಾರ್ಯಾರು ಅಂತ ಇವರೆಲ್ಲ: ಸಂಜಯ್, ಸುನೀಲ್, ಉಮಾ, ಲೂಸಿ, ಸಲ್ಮಾನ್, ರಮೇಶ್, ಕರುಣ, ರೀತಾ. ಹೌದಲ್ವಾ? ಸೊ ಪತ್ರ ತುಂಬ ಚಿಕ್ಕದಿದೆ, ಆದರೂ ಇಟ್ಸ್ ವೆರಿ ಬ್ಯೂಟಿಫುಲ್, ಲೈಕ್ ಆ್ಯಂಡ್ ಕರೆಕ್ಟ್. Now you have to open the page number 125. Open the page number 125, dear children. 125. ಪೇಜ್ ನಂಬರ್ ಓಪನ್ ಮಾಡಿ. ಸೊ ಈಗ ಸಂಜಯ್ ಹೇಳ್ತಿದ್ದೇನೆ, ಡು ಯು ನೋ ದ ಅಡ್ರೆಸ್ ಆಫ್ ದ್ರಾವಿಡ್? ಸೊ ಯಾರಿಗಾದ್ರೂ ದ್ರಾವಿಡಿನ, ಈಗ ದ್ರಾವಿಡಿಗೆ ಲೆಟರ್ ಪೋಸ್ಟ್ ಮಾಡ್ಬೇಕಂದ್ರೆ ದ್ರಾವಿಡ್ ಅಡ್ರೆಸ್ ಬರಿಬೇಕಲ್ವಾ? ರಾಹುಲ್ ದ್ರಾವಿಡ್ ಅಡ್ರೆಸ್ ಬರೆದ್ರೆ ಮಾತ್ರ ಅವ್ರ ಅಡ್ರೆಸ್ಸಿಗೆ ಲೆಟರ್ ಪೋಸ್ಟ್ ಆಗುತ್ತೆ. ಈಸ್ ಇಟ್ ರೈಟ್? ಸೊ ದಟ್ಸ್ ವೈ ಸಂಜಯ್ ಆಸ್ಕಿಂಗ್ ಟು ಎವ್ರಿವನ್, ಡು ಎನಿವನ್ ಹ್ಯಾವ್ ದ ಅಡ್ರೆಸ್ ಆಫ್ ರಾಹುಲ್ ದ್ರಾವಿಡ್? ಸಲ್ಮಾನ್, ಎಸ್ ಇಟ್ ಈಸ್ ವಿತ್ ಮೈ ಫಾದರ್, ಐ ವಿಲ್ ಬ್ರಿಂಗ್ ಇಟ್ ನಾವ್. ಅವಾಗ ಸಲ್ಮಾನ್ ಹೇಳ್ತಾನೆ, ಹೌದು ನಮ್ಮ ಫಾದರ್ ಹತ್ರ ಇದೆ, ಈಗಲೇ ಹೋಗಿ ತಗೊಂಬರ್ತೀನಿ. ಈಗಲೇ ಹೋಗಿ ನಾನು ತಗೊಂಬರ್ತೀನಿ ಅಡ್ರೆಸ್ ಅಂತ ಸಲ್ಮಾನ್ ಹೇಳ್ತಾನೆ. ದೆನ್ ಕರುಣ, ಶಾಲ್ ಐ ರೈಟ್ ದ ಅಡ್ರೆಸ್? ಸೊ ನಾವು ಅಡ್ರೆಸ್ಸನ್ನು ಬರೆಯೋಣ ಅಂತ ಹೇಳಿದಾಗ, ಸೊ ವೇರ್ ವಿ ಹ್ಯಾವ್ ಟು ರೈಟ್ ದ ಅಡ್ರೆಸ್ ಡಿಯರ್ ಚಿಲ್ಡ್ರನ್? ಲುಕ್ ಅಟ್ ದಟ್, ದಿಸ್ ಈಸ್ ದ ಪೋಸ್ಟ್ ಕಾರ್ಡ್. This is the postcard where we used to write the letter here. So like that, this is the letter they use here. That is a write the address here. ಇಲ್ಲಿ 2 ಅಂತ ಇದೆ ನೋಡಿ, ಆ 2 ಪ್ಲೇಸ್ ಅಲ್ಲಿ ರಾಹುಲ್ ದ್ರಾವಿಡ್ ಅಡ್ರೆಸ್ ಬರಿಬೇಕು. 2 ನಾವು ಯಾರಿಗೆ ಸೆಂಡ್ ಮಾಡ್ಬೇಕಂತ ಇದೀವೋ, ಯಾರಿಗೆ ಪತ್ರನ ಕಳಿಸ್ಬೇಕಂತ ಇದೀವೋ ಆ ವ್ಯಕ್ತಿನ ಅಡ್ರೆಸ್ ಇಲ್ಲಿ ಬರಿಬೇಕು. ಫ್ರಮ್ ಅಡ್ರೆಸ್ ಅಂದ್ರೆ ನಮ್ಮ ಅಡ್ರೆಸ್, ಯಾರು ಬರೀತಾ ಇದೀವೋ ಅವ್ರ ಅಡ್ರೆಸ್, ಫ್ರಮ್ ಅಡ್ರೆಸ್ ಇಲ್ಲಿ ಬರಿಬೇಕು. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ರಾಹುಲ್ ದ್ರಾವಿಡ್ ಅಡ್ರೆಸ್ಸು, ಇದು ಮಕ್ಕಳ ಅಡ್ರೆಸ್ಸು. ಕ್ಲಿಯರ್ ಆಯ್ತಾ? ಸೊ ಹಿಯರ್ ಉಮಾ, ರೈಟ್ ಯುವರ್ ಅಡ್ರೆಸ್ ಹಿಯರ್. ಸೊ ಉಮಾ ಹೇಳ್ತಾಳೆ, ಇಲ್ಲಿ ಅಡ್ರೆಸ್ ಬರೀರಿ ಅಂತ. ರೀತಾ, ಲುಕ್ ಹಿಯರ್ ದ ಲೆಟರ್ ಈಸ್ ರೆಡಿ, ಹೌ ಟು ಸೆಂಡ್ ದಿಸ್ ಲೆಟರ್ ಟು ದ್ರಾವಿಡ್? ಅವಾಗ ರೀತಾ ಹೇಳ್ತಾಳೆ, ಸೊ ಈಗ ಲೆಟರ್ ಏನೋ ರೆಡಿ ಆಗಿದೆ ಅಪ್ಪ, ಸೊ ಈಗ ಯಾವ ಥರ ಸೆಂಡ್ ಮಾಡಬೇಕು ಲೆಟರ್? ಶಿ ಇಸ್ ಆಸ್ಕಿಂಗ್ ದ ಕ್ವಶನ್, ಸೊ ಹೌ ಟು ಸೆಂಡ್ ದಿಸ್ ಲೆಟರ್ ಟು ರಾಹುಲ್ ದ್ರಾವಿಡ್? ಯಾವ ಥರ ಈಗ ಸೆಂಡ್ ಮಾಡಬೇಕಪ್ಪ ಅಂತ ಸುನೀಲ್ ಹೇಳ್ತಾನೆ. ಆವಾಗ ಲೆಟ್ ಅಸ್ ಪುಟ್ ದ ಲೆಟರ್ ಇನ್ ಟು ಎ ಪೋಸ್ಟ್ ಬಾಕ್ಸ್. ಈಗ ಆ ಲೆಟರು ಪೋಸ್ಟ್ ಬಾಕ್ಸಲ್ಲಿ ಹಾಕಬೇಕು ನಾವು. ಸೊ ಲೆಟರ್ ಪೋಸ್ಟ್ ಬಾಕ್ಸಲ್ಲಿ ಹಾಕೋಣ. ಸೊ ಲೆಟ್ಸ್ ವಿ ಪುಟ್ ದ ಲೆಟರ್ ಇನ್ ಟು ದ ಪೋಸ್ಟ್ ಬಾಕ್ಸ್. ಕರುಣ, ಹೌ ವಿಲ್ ಇಟ್ ರೀಚ್ ದ್ರಾವಿಡ್? ಹೇ, ಸೊ ಪೋಸ್ಟ್ ಬಾಕ್ಸಲ್ಲಿ ಹಾಕಿದರೆ ಅದು ದ್ರಾವಿಡ್ ಹತ್ರ ಹೆಂಗೆ ಹೋಗುತ್ತೆ? ದ ಕ್ವಶನ್ ಈಸ್ ರೈಸ್ ದ ಕರುಣ. ಪೋಸ್ಟ್ ಬಾಕ್ಸಲ್ಲಿ ಹಾಕಿದರೆ ದ್ರಾವಿಡ್ ಹತ್ರ ಹೆಂಗೆ ಹೋಗುತ್ತೆ? ಸೊ ಲೈಕ್ ದಟ್. ಸಲ್ಮಾನ್, ಅವಾಗ ಸಲ್ಮಾನ್ ಹೇಳ್ತಾನೆ, ಎಸ್ ದ ಪೋಸ್ಟ್ ಆಫೀಸ್ ಈಸ್ ವೆರಿ ನಿಯರ್, ದ ಪೋಸ್ಟ್ ಬಾಕ್ಸ್ ಈಸ್ ಆಲ್ಸೋ ದೇರ್,
We shall go to post office and put the letter into the post box. Then we will shall ask the postman how to letter reach the Dravid. Reaches the Dravid. The post office is very near. ಅವಾಗ ಸಲ್ಮಾನ್ ಹೇಳ್ತಾನೆ ಇಲ್ಲೇ ಪೋಸ್ಟ್ ಆಫೀಸ್ ಇದೆ, ತುಂಬ ನಿಯರ್ ಇದೆ. ಸೊ ಪೋಸ್ಟ್ ಆಫೀಸ್, ದ ಪೋಸ್ಟ್ ಬಾಕ್ಸ್ ಇಸ್ ಆಲ್ಸೋ ನಿಯರ್. ಪೋಸ್ಟ್ ಬಾಕ್ಸು ತುಂಬ ನಿಯರ್ ಇದೆ. ಅಂಡರ್ಸ್ಟ್ಯಾಂಡಿಂಗ್? ಪೋಸ್ಟ್ ಆಫೀಸು ಇಲ್ಲೇ ಇದೆ, ಪೋಸ್ಟ್ ಬಾಕ್ಸು ನಿಯರ್ ಇದೆ. ವಿ ಶಲ್ ಗೋ ಟು ದ ಪೋಸ್ಟ್ ಆಫೀಸ್ ಅಂಡ್ ಪುಟ್ ದ ಲೆಟರ್ ಇನ್ ಟು ದ ಪೋಸ್ಟ್ ಬಾಕ್ಸ್. ನಡೀರಿ, ಪೋಸ್ಟ್ ಆಫೀಸ್ ಹತ್ರ ಹೋಗೋಣ, ಪೋಸ್ಟ್ ಬಾಕ್ಸಲ್ಲಿ ಲೆಟರ್ ಹಾಕೋಣ. ಆಮೇಲೆ ದೆನ್ ವಿ ಆಸ್ಕ್ ದ ಪೋಸ್ಟ್ ಮ್ಯಾನ್. ದೆನ್ ವಿ ಶಲ್ ಆಸ್ಕ್ ದ ಪೋಸ್ಟ್ ಮ್ಯಾನ್ ಹೌ ದ ಲೆಟರ್ ರೀಚಸ್ ದ ಡ್ರಾವಿಡ್. ಸೊ ಆವಾಗ ಪೋಸ್ಟ್ ಮ್ಯಾನ್ ಹತ್ರ ಕೇಳೋಣ ನಾವು, ಯಾವ ಥರ ಆ ಲೆಟರು ಡ್ರಾವಿಡಿಗೆ ರೀಚ್ ಆಗುತ್ತೆ ಅಂತ ಕೇಳೋಣ. ಫಸ್ಟ್ ಹೋಗೋಣ ನಡೀರಿ ಅಂತ ಸಲ್ಮಾನ್ ಹೇಳ್ತಾನೆ. ದೆನ್ ಕರುಣ ಪುಟ್ ದ ಲೆಟರ್ ಇನ್ ಟು ದ ಪೋಸ್ಟ್ ಬಾಕ್ಸ್. ಆವಾಗ ಎಲ್ಲರೂ ಹೋಗ್ತಾರೆ. ಸೊ ಎಲ್ಲರೂ ಹೋದಾಗ ಕರುಣ ಪುಟ್ ದ ಲೆಟರ್ ಇನ್ ಟು ದ ಪೋಸ್ಟ್ ಬಾಕ್ಸ್. ಆವಾಗ ಕರುಣ ಹೇಳ್ತಾನೆ, ಉಮಾ ಹೇಳ್ತಾರೆ ಕರುಣಗೆ, ಕರುಣ ಪುಟ್ ದ ಲೆಟರ್ ಇನ್ ಟು ದ ಬಾಕ್ಸಲ್ಲಿ ಲೆಟರ್ ಹಾಕಿ ನೀನು. ಕರುಣ ಎಸ್ ಐ ಪುಟ್ ಇಟ್. ಆವಾಗ ಕರುಣ ಹೇಳ್ತಾನೆ, ಆ ಲೆಟರ್ ನಾನು ಹಾಕಿದೆ, ಪುಟ್ ಮಾಡಿದೆ, ಇಟ್ ಮೀನ್ಸ್ ಹಾಕಿದೆ ಅಂತ. ಹಿ ಪುಟ್ ದ ಲೆಟರ್. ನೆಕ್ಸ್ಟ್ Sunil. Hey, see there, someone is taking the letter from the letter box. Will you please tell me why you are asking these letters? Why you are taking these letters? We have written a letter to Dravid and put it in this box. If you take this, it will not reach the Dravid. ಸೊ ಅವಾಗ ಸುನೀಲ್ ನೋಡ್ತಾನೆ, ಯಾರೋ ಒಬ್ಬರು ಬಂದು ಆ ಬಾಕ್ಸಿಂದ ಎಲ್ಲ ಲೆಟರ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲ ಲೆಟರ್ಸನ್ನು ತಕ್ಕೊಳ್ತಾ ಇದ್ದಾರೆ. ಆವಾಗ ಸುನೀಲ್, ಹೇ ಸೀದೇರ್ ನೋಡಿ ಅಲ್ಲಿ someone is taking the letters from the letter box ಇಂದ ಯಾರೋ ಬಂದು ಎಲ್ಲ ಲೆಟರ್ಸನ್ನು ತಗೊಳ್ತಾ ಇದ್ದಾರೆ. ವಿಲ್ ಯು ಪ್ಲೀಸ್ ಟೆಲ್ ಮಿ ವೈ ಯು ಆರ್ ಟೇಕಿಂಗ್ ದಿಸ್ ಲೆಟರ್? ಪ್ಲೀಸ್ ನೀವು ಹೇಳ್ತೀರಾ ಯಾಕೆ ನೀವು ಈ ಎಲ್ಲ ಲೆಟರ್ಸನ್ನು ತಗೊಂಡು ಹೋಗ್ತಾ ಇದ್ದೀರಿ, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ? ವಿ ಹ್ಯಾವ್ ರಿಟನ್ ಎ ಲೆಟರ್ ಟು ಡ್ರಾವಿಡ್. ನಾವು ರಾಹುಲ್ ಡ್ರಾವಿಡಿಗೆ ಲೆಟರನ್ನು ಬರೆದಿದ್ದೀವಿ. ವಿ ರೋಟ್ ಅ ಲೆಟರ್ ಟು ಆರ್ ರಾಹುಲ್ ಡ್ರಾವಿಡ್. ಸೊ ಇಫ್ ಯು ಟೇಕ್ ದಿಸ್ ಲೆಟರ್ ಇಟ್ ವಿಲ್ ನಾಟ್ ರೀಚ್ ಟು ರಾಹುಲ್ ಡ್ರಾವಿಡ್. ಸೊ ನೀವು ಇದನ್ನು ಲೆಟರ್ ತಗೊಂಡು ಹೋದರೆ ರಾಹುಲ್ ಡ್ರಾವಿಡ್ಗೆ ಅದರ ಲೆಟರ್ ರೀಚ್ ಆಗಲ್ಲ. ಸೊ ದೆನ್ ಆವಾಗ ಪೋಸ್ಟ್ ಮ್ಯಾನ್ ಹೇಳ್ತಾನೆ, ಡೋಂಟ್ ವರಿ, I am the postman. People put letters into this box every day. I carry these letters to the post office. Please come inside the post office and see the work going on there. Don't worry. So ನೀವು ಏನೂ ಸಹ ಟೆನ್ಷನ್ ತಗೋಬೇಡಿ. Don't worry, ಟೆನ್ಷನ್ ತಗೋಬೇಡಿ. I am the postman. ನಾನು postman. People put the letter into the put letters into this box every day. ಸೊ ಎಲ್ಲ ಜನಗಳು ಬಂದು ಈ ಲೆಟರ್ ಬಾಕ್ಸಲ್ಲಿ ಆ ಲೆಟರ್ಸ್ ಹಾಕಿ ಹೋಗ್ತಾರೆ, ಪ್ರತಿನಿತ್ಯನೂ ಹಾಕಿ ಹೋಗ್ತಾರೆ. ಐ ಕ್ಯಾರಿ ದಿಸ್ ಲೆಟರ್. ನಾನು ಆ ಲೆಟರ್ಸನ್ನು ಕ್ಯಾರಿ ಮಾಡ್ತೀನಿ, ತಗೊಳ್ತೀನಿ ಟು ದ ಪೋಸ್ಟ್ ಆಫೀಸ್. ಆ ಲೆಟರ್ಸ್ ಎಲ್ಲ ತಗೊಂಡು ನಾನು ಪೋಸ್ಟ್ ಆಫೀಸಿಗೆ ಹೋಗ್ತೀನಿ. ಪೋಸ್ಟ್ ಆಫೀಸಿಗೆ ಹೋದಾಗ ಪ್ಲೀಸ್ ಕಮ್ ಇನ್ಸೈಡ್ ದ ಪೋಸ್ಟ್ ಆಫೀಸ್ ಆ್ಯಂಡ್ ಸಿ ದ ವರ್ಕ್ ಗೋಯಿಂಗ್ ಆನ್ ದೇರ್. ಸೊ ಬನ್ನಿ, ನೀವು ಎಲ್ಲ ಮಕ್ಕಳು ಬನ್ನಿ, ಪೋಸ್ಟ್ ಆಫೀಸಲ್ಲಿ ಏನೇನೆಲ್ಲ ಕೆಲಸ ನಡೆಯುತ್ತೆ, ಯಾವ ಹಂತದಲ್ಲಿ ನಡೆಯುತ್ತೆ ಅಂತ ಬನ್ನಿ ನೋಡಿ ಅಂತ ದ ಪೋಸ್ಟ್ ಮ್ಯಾನ್ ಈಸ್ ಕಾಲಿಂಗ್ ಟು ಆಲ್ ಚಿಲ್ಡ್ರನ್ ಟು ದ ಪೋಸ್ಟ್ ಆಫೀಸ್. ಅಂಡರ್ಸ್ಟ್ಯಾಂಡಿಂಗ್ ಡಿಯರ್ ಚಿಲ್ಡ್ರನ್? ಸೊ ದಿಸ್ ಮಚ್ I completed. So rest of the lesson I will continue in the next class. I hope you understood better, dear children. I will continue the rest of the lesson in the next class. Until then, take care, have a nice time. Thank you.